ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ. ಬಿಸಿನೀರು ಬಾಟಲ್ಗೆ ಹಾಕ್ಬಿಟ್ಟು ಅದನ್ನು ಮತ್ತೆ ಕಾಯಕ್ಕಿಡಬೇಕಿತ್ತು, ಅದಕ್ಕೆ ರೆಡಿ ಮಾಡ್ತಾಯಿದ್ದೆ. ಅದಾದಮೇಲೆ ಇಲ್ಲಿ ದೋಸೆ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ 1-2 ಸ್ಪೂನಷ್ಟು ಮೈದಾ ಹಾಕ್ಬಿಟ್ಟು ಕಲಿಸ್ತಾಯಿದ್ದೀನಿ. ಇದು ಸೆಟ್ ದೋಸೆ ಥರ ಮಾಡೋಣ ಅಂತ, ಚೆನ್ನಾಗಿ ಬರುತ್ತೆ. ದೋಸೆಗೆ ಸೆಟ್ ದೋಸೆ ಜೊತೆ ಒಳ್ಳೆ ಕಾಂಬಿನೇಷನ್ನು ಬಾಂಬೆ ಸಾಗು, ಅದನ್ನು ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ದಿನಗಳ ಮಟ್ಟಿಗೆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಏಕೆಂದರೆ ಹಸ್ಬೆಂಡ್ಗೆ ಹುಷಾರಿಲ್ಲ. ಹಾಗಾಗಿ ಅವ್ರ ಕಡೆ ಗಮನ ಕೊಡೋಣ ಅಂತ ಸ್ವಲ್ಪ ದಿನ ನಾನು ಚಾನಲ್ಗೆ ವೀಡಿಯೋಸ್ನ ಹಾಕೋಕ್ಕಾಗ್ತಾಯಿಲ್ಲ. ಮುಂದೆನೂ ನಾನು ವೀಡಿಯೋಸು ಸ್ಟಾರ್ಟ್ ಮಾಡಿದ್ಮೇಲೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ. ಇನ್ನೂ ನನ್ನ ಚಾನಲ್ ನೋಡ್ತಾ ಇರೋರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ತಿಂಡಿ ಮಾಡ್ತಾ ಹಾಗೆ ಅಡುಗೆನೂ ರೆಡಿ ಮಾಡ್ತಾಯಿದ್ದೀನಿ. ಹುಳಿ ಮಾಡೋಣ ಅಂತ ತರಕಾರಿ ಬೇಳೆ ಬೆಂದಿದೆ, ಹಾಗಾಗಿ ಕಾಯಿ ಅದು ಹುಳಿ ಪುಡಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನಾನು ಅಡುಗೆ ಮಾಡ್ತಾಯಿದ್ದೀನಿ, ದೀಪ್ತಿ ಕಸ ಗುಡಿಸ್ತಾ ಇದ್ದಾಳೆ. ಟೈಮ್ ಬಂದು 5:40. ಇವತ್ತು ರಾಮೋತ್ಸವ ಆಗಿರೋದ್ರಿಂದ ಬೇಗ ಕೆಲಸ ಮುಗಿಸಿ, ಜೊತೆಲಿ ನಾವು ಅವತ್ತು ಹಾಸ್ಪಿಟಲ್ಗೆ ಹೋಗೋದಿತ್ತು ಚೆಕಪ್ಗೆ, ಹಾಗಾಗಿ ಪೂಜೆ ಮಾಡ್ತಾಯಿದ್ದೀನಿ. ಕಾಚಿತಾಯ ನಮಃ, ಶಿವಾಯ ನಮಃ, ಶುದ್ಧಾಯ ನಮಃ, ಬುದ್ಧಿಪ್ರಿಯಾಯ ನಮಃ, ಶಾಂತಾಯ ನಮಃ, ಬ್ರಹ್ಮಚಾರಿಣಾಯ ನಮಃ, ಗಜಾನನಾಯ ನಮಃ, ದೈವ ಮಾತುರಾಯ ನಮಃ, ಮುನಿಸ್ತುತಾಯ ನಮಃ, ಏಕದಂತಾಯ ನಮಃ, ಚತುರ್ಬಾಹುವೇ ನಮಃ, ಶಕ್ತಿ ಸಂಯುತಾಯ ನಮಃ, ಚತುರಾಯ ನಮಃ, ಲಂಬೋದರಾಯ ನಮಃ, ಶೂರ್ಪಕರ್ಣಾಯ ನಮಃ, ಹೇರಂಬಾಯ ನಮಃ, ಬ್ರಹ್ಮ. 7:30ಗೆ ಹೊರಡಬೇಕಿತ್ತು, ಹಾಗಾಗಿ ಬೇಗನೆ ಪೂಜೆ ಮುಗಿಸಿ ಎಷ್ಟಾಗುತ್ತೋ ಅಷ್ಟು ನೈವೇದ್ಯಕ್ಕೆ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಬಾಳೆಹಣ್ಣು ಇಟ್ಬಿಟ್ಟು ಪೂಜೆ ಮುಗಿಸಿದ್ದೀನಿ. ಇದು ಸಂಜೆ ಮತ್ತು ಎಲ್ಲ ಹಾಸ್ಪಿಟಲಿಂದ ಹೋಗ್ಬಾರ್ದು ಸಂಜೆ ಅಲ್ಲಿ ರಾಮೋತ್ಸವ ತುಂಬ ಚೆನ್ನಾಗಿ ಮಾಡಿದ್ರು. ದೀಪ ಎಲ್ಲ ಹಚ್ಬಿಟ್ಟು ನಾನು ದೀಪ್ತಿ ಆಮೇಲೆ ಮನೆಗೆ ಬಂದ್ವಿ.